ಹಾಯ್ ಗಾಯ್ಸ್, ಇವತ್ತು ಮಂಗಳವಾರ ಬೆಳಗ್ಗೆನೇ ಎದ್ದು ಎಲ್ಲರೂ ಒಂದು ರೌಂಡ್ ಕಾಫಿ ಕುಡ್ದು ಬೇಗ ಅಡುಗೆ ಸ್ಟಾರ್ಟ್ ಮಾಡೋರೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ ನಾಟಿ ಕೋಳಿ ಸಾಂಬಾರು. ನಮ್ಮ ಪಾಪು ನೋಡಿ ಹೊಟ್ಟೆ ಕಾಯಿನೇ ಚೀಪ್ಕತ ಕೂತವನೆ. ಇಲ್ಲಿ ಒಂದು ಕಡೆ ನಮ್ಮ ಅಜ್ಜಿ ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೆ. ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ಬಿರಿಯಾನಿ ಮಾಡಿಬಿಟ್ಟು ನಾಷ್ಟ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಕೋಳಿ ಸಾರು, ಅನ್ನ, ಮುದ್ದೆ ತಿಂದಾದ್ಮೇಲೆ ನನಗೆ ಯಾಕೋ ತಲೆ ಬರೋ ಜ್ವರನೇ ಬಂದ್ಬಿಟ್ಟಿತ್ತು, ಕಮ್ಮಿ ಆಗಲಿಲ್ಲ. ಮತ್ತೆ ಅವ್ವ ಕಿರ್ಕೋಲು ಕರ್ಕೊಂಡೋಯ್ತು. ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ತಂದು ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಗೌರವ್ ನೋಡಿದ್ರೆ ಮನೆ ತುಂಬ ಕೊಬ್ಬರಿ ಎಣ್ಣೆ ಚೆಲ್ಬಿಟ್ಟವನೆ. ಇನ್ನೇನು ಮಾಡೋದು, ಎಲ್ಲ ತೊಳಿತಾವ್ರೆ ಉಜ್ಜಿ ಪಜ್ಜಿ, ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲ. ಪಾಪು ಹುಷಾರಾಗಿ ಎದ್ಲು ಅನ್ನೋ ಅಷ್ಟರಲ್ಲಿ ಮತ್ತೆ ನನಗೆ ಹುಷಾರು ತಪ್ಪಿತ್ತು, ಏನು ಅಂತಲೇ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ತೋರಿಸ್ಕೊತಾ ಇದ್ದೀನಿ. ನಾನು ಯಾವತ್ತೂ ಊರಲ್ಲಿ ಬಂದು ಇಷ್ಟು ದಿನ ಇರ್ತಿದ್ದವಳೆ ಅಲ್ಲ. ಪಾಪುಗೆ ಹುಷಾರಿಲ್ಲ ಅಂತ ಬಂದಿರೋದು. ನೋಡಿದ್ರೆ ಪಾಪು ಹುಷಾರಾದ್ಮೇಲೆ ನನಗೆ ದಿಢೀರಂತ ಹುಷಾರು ತಪ್ಪಿಡ್ತು. ಈಗ ನಾನು ಪರವಾಗಿಲ್ಲ ಎಲ್ಲ ಆದಮೇಲೆ ಪಾಪು ಶಿಶುವರ್ಕ್ ಹೋಗ್ತಾಯಿದ್ದೆ ಅಂದರೆ ಅಂಗನವಾಡಿಗೆ. ಅದಕ್ಕೆ ಇವಳನ್ನು ಬಿಡೋಣ, ಇರ್ತಾಳೆ ಏನು ಮಾಡ್ತಾಳೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಏನು ಮಾಡ್ತಾಳೆ ನೋಡೋಣ. ನಮ್ಮ ಗೌರವ್ ಹೋಗಿದ ತಕ್ಷಣ ಅಳೆಲ್ಲ ಏನಿಲ್ಲ, ಬೇರೆ ಮಕ್ಕಳು ಥರ ಬಾಟ್ಲೆಲ್ಲ ಇಟ್ಟು ಚೇರ್ ತಗೊಂಡು ಅವ್ನ ಚೇರ್ ಮೇಲೆ ಅವ್ನು ಕೂತ್ಕೊಂಡು ಬೇರೆಯವ್ರು ಏನು ಮಾಡ್ತಾವ್ರೆ ಅಂತ ನೋಡ್ತಾ ಕೂತ್ಕೊತಾನೆ. ಒಂದು ದಿನಕ್ಕೂ ಗೊತ್ತಿಲ್ಲ ಪಾಪ. ಅವನು ಹೋಗ್ತೀನಿ ಅಂತ ತಾನೇ ಹೇಳ್ತಾನೆ. ಅವನು ಹೋಗಿ ಕೂತಿದ್ದು ನೋಡಿ ನಮ್ಮ ಪಾಪನು ಹೋಗಿ ಅಣ್ಣ ಅಂತ ಅವನ ಹತ್ರ ಹೋಗಿ ಕೂತ್ಕೊತಾವಳೆ. ಹೋಗಿ ಸ್ವಲ್ಪ ಹೊತ್ತು ಕೂತಿದ್ಲು, ಆಟ ಆಡಿದ್ಲು. ಇಲ್ಲೇ ಕೂತ್ಕೊ, ಹೋಗಿದ್ದು ಬರ್ತೀನಿ ಅಂದರೆ ಅಳ್ತಾ ಓಡ್ಬಂದ್ಬಿಟ್ಲು.